ಐವರ ಕಾಂತೆ ಎನಿಸಿಹ ಚಿಂತೆ ಐವರ ಕಾಂತೆ ಎನಿಸಿಹ ಚಿಂತೆ ತಾಳೆದೆ ಪರೆ ಮಾಮ ಸವಿಸಿದೆ ಜೀಮ ತಾಳೆದೆ ಪರೆ ಮಾಮ ಸವಿಸಿದೆ ಜೀಮ ಸರ್ವೇಶ ಕೊಡು ಚಿರವಿ ಬಾಬಾ ದೇವಿ ಪಾಂಚಾಲಿ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳಲ್ಲ? ಪ್ರಿಯತಮೇ ಪಾಂಚಾಲಿ, ಕೋಪವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ ಕಡು ದುರಾತ್ಮರವರನ್ನು ವಧಿಸುವನ ಎನ್ ವೈರಗಳವನ್ನು ಸಿಗಿಯುವನ ಮರದಿ ಪಾಂಚಾಲಿ. ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ ಕಡು ದುರಾತ್ಮರವರನ್ನು ವಧಿಸುವನ ಮರದಿ ಎನ್ ವೈರಗಳವನ್ನು ಸಿಗಿಯುವನ ಮರದಿ. ಸಿಗಿದವರ ಎದೆಯ ಬಗೆಯುವೆನು ಹೃದಯ, ಬಿಸಿರಕ್ತದಳು ನಿನ್ನ ಮುಡಿ ಕಟ್ಟಿಸುವೆನು ಪಾಂಚಾಲಿ. ಸಿಗಿದವರ ಎದೆಯ ಬಗೆಯುವೆನು ಹೃದಯ, ಬಿಸಿರಕ್ತದಳು ನಿನ್ನ ಮುಡಿ ಕಟ್ಟಿಸುವೆನು ಪಾಂಡವರ ಪತ್ನಿ ಎಂದೆನಿಸಿ ನೀ ದೊರೆಯೋಳ್ ಪಾಂಚಾಲಿ. ಪಾಂಡವರ ಪತ್ನಿ ಎಂದೆನಿಸಿ ನೀ ದೊರೆಯೋಳ್, ಕೆಚ್ಚದೆಯ ನಾರಿಯಂತಿರು ನೀ ದೊರೆಯೋಳ್, ಕೆಚ್ಚದೆಯ ನಾರಿಯಂತಿರು ನೀ ದೊರೆಯೋಳ್. ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ ಕಡು ದುರಾತ್ಮರವರನ್ನು ವಧಿಸುವನ ಎನ್ ವೈರಿಗಳವನ್ನು ಸಿಗಿಯುವನ ಮರದಿ ಪಾಂಚಾಲಿ. ಏಕೆ ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವು ಪುರುಷರು ನಿಮ್ಮನ್ನ ದುರ್ವಾಕ್ಯವನ್ನಾಡಿ ಅಪಮಾನ ಮಾಡಿದರೆ ನೀವು ಅವರಿಗೆ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗಾಗಿ ಆತ್ಮಗೌರವವನ್ನು ಉಳಿಸಿಕೊಳ್ಳಲು ಪರಾಶ್ರಯೂ ಬೇಕು. ಹೇ ವಿಧಾತ, ಇಂತಹ ಪರಾಧೀನವಾದ ಸ್ತ್ರೀ ಜಾತಿಯನ್ನು ಏಕೆ ತಾನೇ ಸೃಷ್ಟಿ ಮಾಡಿದೆ? ಅಳಬೇಡ ಪಾಂಚಾಲಿ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿ ಮುನಿಗಳ ಆಜ್ಞೆ. ಋಷಿಗಳ ಆಜ್ಞೆ. ನೇಮಗಾಗಿ ಅಲಿದು ವನವಾಸಗೈದು ಪರಿನಿಂದೆ ಸಹಿಸಲಾರೆ ಸ್ವಾಮಿ. ನಿಮಗಾಗಿ ಅಲಿದು ವನವಾಸಗೈದು ಪರಿನಿಂದೆ ಸಹಿಸಲಾರೆ ಸರಿಯೇ ನಿಮಗೆ ಅನುಚಿತ ಬಯಕೆ ಪ್ರಾಣೇಶ್ವರ. ಸರಿಯೇ ನಿಮಗೆ ಅನುಚಿತ ಬಯಕೆ ಬೇಡಿ ಪಡೆಯೇನು ನಿಮ್ಮ ಬಾಳು ಇಲ್ಲೇಕೆ ಗೆಳೆಯ. ಸ್ವಾಮಿ,
ಸಾರಿಸುವುದು ಘನವೀರ ಪಾಂಡವರೆಂದು ಜಗವೆಲ್ಲ ಸಾರಿಸುವುದು ಪರಿನಿಂದೆ ಸಹಿಸಲಾರೆ ಪರಿತಾಪವೇಕೆ ಪರಿನಿಂದೆ ಸಹಿಸಲಾರೆ ಪರಿತಾಪವೇಕೆ ಸರಿಯೇ ನಿಮಗೆ ಅನುಚಿತ ಬಯಕೆ ಸ್ವಾಮಿ ಪಾಂಚಾಲಿ ಸರಿಯೇ ನಿಮಗೆ ಅನುಚಿತ ಬಯಕೆ ಬೇಡಿ ಪಡೆಯುವೆನು ನಿಮ್ಮ ಮಾಡು ಇಲ್ಲೇಕೆ ಗೆಳೆಯ ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅಂದಾದ ಅವಿವೇಕದಿಂದ ಈ ನಿಂದೆಯು ನೀವು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ ಪ್ರಿಯತನೆ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟು ಬಾರಿ ಕೇಳಿಕೊಂಡಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತುಂಡು ಈ ದಿನ ನೀನೇಕೆ ಹೀಗಿರುವೆ ನನ್ನೊಡನೆ ತಿಳಿಸಬಾರದೆ? ಹೇಳುವೆನು ಸ್ವಾಮಿ, ಅದರಿಂದ ಆಗುವ ಪ್ರಯೋಜನವಾದರೆ ಏನು? ನೀವು ಎಷ್ಟೇ ಆದ್ರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲ. ಇಂದಿನ ಮಾತು ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಹೇಳುವೆನು, ಶಾಂತಿಯನ್ನು ಬಯಸುವರು ಸಂಧಾನದ ಪ್ರಸ್ತಾವದಲ್ಲಿ ತೊಡಗಲಿ. ಹಾಗಾದ್ರೆ ಹೇಳುವೆನು ಕೇಳಿ. ಇದನ್ನು ನಾನು ಹಸ್ತಿನಾಂಬಿ ದೇವ ಮಂದಿರಕ್ಕೆ ಹೋಗಿದ್ದೇನೆ. ಅಲ್ಲಿ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದೂತನ್ನು ಸಂಧಾನ ಕಳಿಸಿರುವರು. ಇನ್ನೇನು ಸಂಧಾನವಾಗುವುದು? ಈ ನಿನ್ನ ಬೆಚ್ಚಿದ ಮುಡಿಯನ್ನು ಮುಡಿಗಟ್ಟುವುದಷ್ಟೇ ಎಂದು ಹೇಳಿ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ದುರ್ಯೋಧನನೊಡನೆ ಪುನಃ ಸಂಧಿಗೆ ಹಾಗಾದರೆ ನನ್ನ ಸಂಶಯ ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋದವರು? ಎಲ್ಲರೂ ನಿಮ್ಮಗ್ರಜನ ಮಾತಿನಂತೆ ಶ್ರೀಕೃಷ್ಣ ಪರಮಾತ್ಮನೇ ಹೋಗಿರುವರು. ಗೋಪಿಕಾಂಗರ ವಿಲಾಸ ವಿಪ್ಲವದಲ್ಲಿ ಮಾತನಾದ ಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದಾರಕ್ಕೆ ಹಿಂದಿರುಗಿದಾಗಲೇ ಈಗಾಗಬಹುದು ನಾನು ತಿಳಿದಿನಿ. ಅದಿರಲಿ ಆ ಭಾನುಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ? ನಾನು ಎಷ್ಟೇ ಆದರೂ ನಿಮ್ಮ ಪತ್ನಿ ಅಲ್ಲವೇ ಸ್ವಾಮಿ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದಿರುವೆನು. ಜಾಣೆ, ಏನೆಂದು? ನಿನ್ನ ಮುಡಿ ಬಿಚ್ಚೋರೆಗೂ ಈ ನನ್ನ ಮುಡಿ ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು ಜಾಣೆ. ಜಾಣೆ ಮುದ್ದಾಡುವೆನು ಭಾರೆ ವಂಶವನೆ ನಾಶವ ಭೈವೆ ಪಾಂಚಾಲಿ. ಗುರುಕುಲಾದ ಮರ ಕೆಳಕುತನದು ವಂಶವನೆ ನಾಶವ ಗೈದೆ ದುರ್ಳದು ಶಾಸನ ಮಾಡಲನು ಭಗದು ಪಾಂಚಾಲಿ. ದುರ್ಳದು ಶಾಸನ ಮಾಡಲನು ಭಗದು ಇಚ್ಛಿದ ಮುಡಿಯನ್ನು ಕಟ್ಟುವೆ ಭಾರೆ ಪಾಂಚಾಲಿ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಭಾರೆ ಜಾಣೆ ಮುದ್ದಾಡುವೆನು ಭಾರೆ ಈ ಪೇಯ ನೀನು ಪಾಂಚಾಲಿ. ಈ ನನ್ನ ಪ್ರೇಮ
ದೈವವ ಮರೆಯುವೆನೇನು ದೈವ ಶಪಥವನ್ ಮರೆಯುವೆನೇನು ಚಿಂತಿಪೇಕೆ ಧ್ರುವದ ಕುವರಿಯೇ ಪಾಂಚಾಲಿ ಚಿಂತಿಪೇಕೆ ಧ್ರುವದ ಕುವರಿಯೇ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಭಾರೆ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಭಾರೆ ಜಾಣೆ ಮುದ್ದಾಡುವೆ ಬಾರೆ ನೀನು ಪಾಂಚಾಲಿ ನೀನು ಜಾಣೆ ಮುದ್ದಾಡುವೆನು ಬಾರೆ ಪಾಂಚಾಲಿ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಪ್ರಿಯ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಪ್ರಮದಿಯ ಮನ ಚಿನ್ನದಿರೆ ವಿರಾಮ ಪ್ರಮದಿಯ ಮನ ಚಿನ್ನದಿರೆ ವಿರಾಮ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಮನೋಹರಿ ಪಾಂಚಾಲಿ ಮನ ಮುದಿಸುವ ಮಧುಕಾಂತ ವಿನಾಶ ಮನ ಮುದಿಸುವ ಮಧುಕಾಂತ ವಿನಾಶ ಪೌರವ ಶಿರವ ಅರೆಗಳು ನೀನು ಪೌರವ ಶಿರವ ನಡೆಯಳು ನೀನು ಪ್ರಿಯ ಪಾಂಚಾಲಿ ಪ್ರಾಣೇಶ್ವರ ಮನೋಹರಿ ಸಮಯ ಸಮಯ ಯಾವಾಗ ಇರುವುದು ಪ್ರಿಯ ನೀ ಹೇಳಿದಾಗ ನನ್ನನ್ನು ಕರೆದಾಗ ನೀನು ಏಕಾಂತದಲ್ಲಿ ಸಿಕ್ಕಿದಾಗ ಪ್ರಾಣೇಶ್ವರಿ ಅಲ್ಲ ಪ್ರಿಯ ಪಾಂಚಾಲಿ ಎಂದಿಗೆ ನೀವು ಆ ಕೌರವರ ಶಿರವನ್ನು ಭೂಮಿಗೆ ಉರುಳಿಸಿದ ಅಂದಿಗೆ ಇರುವುದು ಸಮಯ ತಿಳಿಯುತ್ತೆ ಚೆಲ್ಲುತ್ತ ಸೇರುವೆ ಪ್ರಿಯ ಪಾಂಚಾಲಿ ಕಾಂತೆಯನ್ನು ಪಾಂಚಾಲಿ ಅಲ್ಲವೇ ಅಲ್ಲವೇ ಚೆಲ್ಲುತ್ತ ಸೇರುವೆ ಕಾಂತೆಯಲ್ಲಿ ಆ ಸ್ವಾಮಿ ಚೆಲ್ಲುತ್ತ ಸೇರುವೆ ಕಾಂತೆಯಲ್ಲಿ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಪ್ರಮದಿಯ ಮನ ಕಿನ್ನದಿರೆ ವಿರಾಮ ಪ್ರಮದಿಯ ಮನ ಕಿನ್ನದಿರೆ ವಿರಾಮ ಸಮಯವಿದೆ ಸ್ವಾಮಿ ಶೃಂಗಾರಕ್ಕೆ ಭೀಮಾ ಪ್ರಾಣೇಶ್ವರ ಪಾಂಚಾಲಿ ಪ್ರಾಣವಲ್ಲಭ ಮನೋಹರಿ ಭೀಮಸೇನ ಚೆನ್ನಾಗಿ ನಗುವಿರಿ ನಿಮಗೆ ನೆನಪಿದೆ ಎಷ್ಟೇ ಆದ್ರೂ ನಾನಿನ್ನ ಇದೆಲ್ಲ ತಿಳಿದಿರುವುದು ನಿಮಗೆ ನೆನಪಿದೆ ಏನು ಹಿಂದೆ ಒಂದು ಬಾರಿ
ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ನೋಡಿ ಇದು ಕುರುಕುಲಾಂತಕ ಕಾಳರಾತ್ರಿ ಅಂತ ಸಂಬೋಧಿಸಿದ ಅದೆಲ್ಲವನ್ನು ಮರೆತು ಬಿಟ್ಟಿರೋ ಏನು? ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ಶ್ರೀ ಪಾಂಚಾಲಿ ಮಾಡಿದ ಪ್ರತಿಜ್ಞೆ ಮರೆಯುವಂತೆ ಹೇಳಿಯಲ್ಲ. ಏ ನಿನ್ನ ಭೀಮಸೇನನು ಆಡದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆಯಾಗಿರುವುದು. ಬರೀ ಇಚ್ಛೆರೇನು ಪ್ರಯೋಜನ? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವ ಸಂಧಾನದ ಪ್ರಸ್ತಾಪದಲ್ಲಿ ನಾನು ಮಾತ್ರ ಯುದ್ಧವನ್ನು ಬಲು ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮ ಪಾಲನ ದುರ್ಯೋಧನ ಶ್ರಮಿಸಬಹುದು. ಆದರೆ ನಾನು ಮಾತ್ರ ಸಹಿಸುವುದಿಲ್ಲ. ನೋಡು ಅಗ್ರಜ, ಆಗಲ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ಗರ್ಜಿಸ್ತಾ ಇರುವುದು. ಆತನನ್ನು ಸಮಾಧಾನಪಡಿಸಲು ನೀನಲ್ಲದೆ ಮತ್ತಾರು ಸಿಗ್ತಾರಲ್ಲ. ಅಣ್ಣ, ಕೋಪ ಮಾಡಬೇಡ, ಶಾಂತನಾಗು. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಸಮನ ಮಾಡುವುದೇ ನನಗೆ ದುಸ್ಸಾಧ್ಯವಾಗಿದೆ. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಆಡಿಲ್ಲ, ಆಯ್ತು ಆಯ್ತು, ಆಡಿ ಆಡಿ. ಬಿಡು ಕೋಪವ ಮನದಿ ಅನುಜ, ಅನುಜ ಬಿಡು ಕೋಪವ ಮನದಿ ಅನುಜ. ದುಡುಕಿ ಸಮರ ಬಯಸುವುದನ್ನು ಚಿತ್ತ, ದುಡುಕಿ ಸಮರ ಬಯಸುವುದನ್ನು ಚಿತ್ತ. ಬಿಡು ಕೋಪವ ಮನದಿ ಅನುಜ, ಅನುಜ ಬಿಡು ಕೋಪವ ಮನದಿ ಅನುಜ. ಮಡದಿ ಪಾಂಚಾಳಿಯ ಬಿರುಮುಡಿ ಸಾಪವು, ಮಡದಿ ಪಾಂಚಾಳಿಯ ಬಿರುಮುಡಿ ಸಾಪವು. ಕುರು ಪಾಂಡವರ ನರಳಿಸಲಿರುವುದೇ, ಕುರು ಪಾಂಡವರ ನರಳಿಸಲಿರುವುದೇ. ಬಿಡು ಕೋಪವ ಮನದಿ ಅನುಜ, ಅನುಜ ಬಿಡು ಕೋಪವ ಮನದಿ ಅನುಜ. ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಗ್ರಜನಿಯಾಗಿ ಈ ರೀತಿ ಇಷ್ಟಾಗಿರಲು ಕಾರಣವೇನು? ಅಗ್ರಜ, ಈ ನನ್ನ ಬಿಚ್ಚಿದ ಬರುವುದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಅದನ್ನು ಈಗಲೇ ತಿಳಿಸಿಬಿಡುವೆನು. ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅದನ್ನು ಅನುಭವಿಸುವುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ನಾನು ಭಾವಿಸುವನು. ದರಿದ್ರ ಭಿಕ್ಷುಕಂತೆ ಕಂಡವರ ಮನೆ ಬಾಗಿಲು ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರರು ನಮ್ಮನ್ನು ಪುತ್ರರನ್ನಾಗಿ ಪಡೆದಿಲ್ಲ. ಈ ಅಪಮಾನವು ನಿಮಗೆ ಸಹಿಯಾಗಬಹುದು. ಆದರೆ ಇನ್ನೊಂದು ಗಳಿಗೆ ನಾನು ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನೆಂದೂ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಗುರುಕುಲವನ್ನು ಸಮೂಲನಾಗಿ
ಜಗದ ಮಹಾಯುಧ ಈ ಗದಾ ದುರ್ಮದಾಂಧ ದುರ್ಯೋಧನನನು ದುರಾದ್ರ ದುರಾದ್ರ ವಸುದೆಯದರು ದುರ್ಮದಾಂಧ ದುರ್ಯೋಧನನನು ಜನ ದುರಾದ್ರ ದುರಾದ್ರ ವಸುದೆಯದರು ದುರ್ಮದಾಂಧರಾಗ ಗರ್ವವ ಮುರಿದು ದುರ್ಮದಾಂಧರಾಗ ಗರ್ವವ ಮುರಿದು ಧ್ವಂಸಗೈದು ದರಭಾರವ ಎನಿಸುವ ಧ್ವಂಸಗೈದು ದರಭಾರವ ಈ ಗದಾ ಜಗದ ಮಹಾಯುಧ ಈ ಗದಾ ಅಟ್ಟಹಾಸದಿ ದುಷ್ಟ ಕೌರವ ಮೆಟ್ಟಿ ಸಮರದಿ ಮುಷ್ಟಿಯುದ್ಧದಿ ಸಹೋದರ ಅಟ್ಟಹಾಸದಿ ದುಷ್ಟ ಕೌರವ ಮೆಟ್ಟಿ ಸಮರದಿ ಮುಷ್ಟಿಯುದ್ಧದಿ ಕೊಟ್ಟಿ ಕೊಟ್ಟಿದರೆ ಭಾರವ ಎನಿಸುವೆ ಮೆಟ್ಟು ತಗದೆಯ ಕುಟ್ಟು ತಗದೆಯ ಮೆಟ್ಟಿದ ಎದೆಯ ಕುಟ್ಟು ತಗದೆಯ ಕೊಟ್ಟಿ ಕೊಟ್ಟಿದರೆ ಭಾರವ ಎನಿಸುವೆ ಕೊಟ್ಟಿ ಕೊಟ್ಟಿದರೆ ಭಾರವ ಎನಿಸುವೆ ಈ ಗದಾ ಜಗದ ಮಹಾಯುಧ ಈ ಗದಾ ಜಗದ ಮಹಾಯುಧ ಗದಾ. ಅರ್ಜುನ, ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಹುದು. ಆದರೆ ನೀವು ನಿಶ್ಚಿಂತಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ಮಾತ್ರ ಯುದ್ಧವನ್ನು ಬಲು ಆತುರದಿಂದ ನಿರೀಕ್ಷಿಸುತ್ತಿರುವೆನು. ನಿಲ್ಲು ಪ್ರಿಯ ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಪಾಂಚಾಲಿ, ಮನದ ವೇದನೆಗೆ ಸಲಹೆ ತೊಂದರಿತೆಯ ತರುಣಿ ಏತಕ್ಕೆ ಇರುಡವೋ ಮಾನುನಿ ಮನದ ವೇದನೆಗೆ ಸಲಹೆ ತೊಂದರಿತೆಯ ತರುಣಿ ಏತಕ್ಕೆ ಇರುಡವೋ ಧರ್ಮ ಜನಮ್ಮೆಯ ನಿರ್ಮಲ ಭ್ರಾಂತುವು ಪಾಂಚಾಲಿ ಧರ್ಮ ಜನಮ್ಮೆಯ ನಿರ್ಮಲ ಭ್ರಾಂತುವು ಮೀರುವುದನುಚಿತ ಪರಿಚಿಸದೆ ನುಡಿಯ ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ ಸಹಿಸಿದು ಮನದನು ತಾಪವ ತರುಣಿ ಸಹಿಸದು ಮನದನು ತಾಪವ ತರುಣಿ ಧರ್ಮದಿಂದ ತನ್ನ ಕಾರ್ಯ ಸಾಧಿಸಿ ಕೋಮಲ ಹೃದಯವ ತೊರಗುವ ಪಾಂಚಾಲಿ ಧರ್ಮದಿಂದ ತನ್ನ ಕಾರ್ಯ ಸಾಧಿಸಿ ಕೋಮಲ ಹೃದಯವ ಕೊರಗುವ ಸಾರ ಸಾಕ್ಷಿನಿ ಇದರ ಮುಂದೆ ಸಾರ ಸಾಕ್ಷಿನಿ ಇದರ ಮುಂದೆ ಇದೆಂದು ಇದೀಗ ಈ ಕೋಪ ಕೊಡುವೆ ಇದೆಂದು ಇದೀಗ ಈ ಕೋಪ ಕೊಡುವೆ ಮಾನುನಿ ಮನದ ತೊಂದರಿತೆಯ ತರುಣಿ ಏತಕ್ಕೆ ಇದ್ದುವುದವು ಪಾಂಚಾಲಿ ಏನು ಹೇಳಿದಕ್ಕೆ ಧರ್ಮ 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 ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವನ್ನೇ ಮರೆಯುವುದು ನಿಮಗೆ ಉಚಿತವಲ್ಲ ಸ್ವಾಮಿ. ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ಪಾಂಚಾಲಿ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕೆ ನಾವೇ ದುಃಖಿಸಬೇಕಾಗುವುದು. ಆದ್ದರಿಂದಲೇ ನಾನು ಸಂಧಿಗಾಗಿ ಇಷ್ಟು ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ಬುದ್ಧೌಮ್ಯನ್ನು ಸಂಧಾನಕ್ಕೆ ಕಳಿಸಿ ಅಪಮಾನವನ್ನು ಹೊಂದಿದಿರಿ. ಏನಿದು ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಪಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ಸ್ವಾಮಿ, ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಶ್ರೀಕೃಷ್ಣ ಪರಮಾತ್ಮನ ಇತ್ತಲೇ ಬರುತ್ತಿರುವುದು. ಆದ್ದರಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದುಕೊಂಡು ಅನಂತರ ನಿಮ್ಮ ಇಷ್ಟ ಬಂದಂತೆ ಮಾಡುವಿರಂತೆ. ಪರಮಾತ್ಮನಿಗೆ ನಮಸ್ಕಾರ. ಪಾಂಡುಪುತ್ರರ ಪ್ರಣಾಮಗಳು. ನಿಮ್ಮೆಲ್ಲರಿಗೂ ಶುಭವಾಗಲಿ. ತಂಗಿ, ನಿನಗೂ ಸಹ ಮಂಗಳವಾಗಲಿ. ಸ್ವಾಮಿ,
ಹೋದ ಕಾರ್ಯವೇನಾಯಿತು? ಓದು ಬರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ಸಮರ್ಪಕವಾಗಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು ಧರ್ಮನಂದನ. ಸಂಧ್ಯಾ ವಿಚಾರವೂ ನಡೆಯುತ್ತೆ. ನಡೆಯಿತು. ಪಾಂಚಾಲಿ, ಇಲ್ಲಿರುವುದು ನನಗಿನ್ನು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನುಡಿಯಲಿ, ನನಗೆ ತೋರಿದನ್ನು ನಾನು ಮಾಡುವೆನು. ಸ್ವಾಮಿ, ಸ್ವಲ್ಪ ತಡೆಯಿರಿ, ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯದೊಳಗಾಗಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಸಭೆಯಲ್ಲಿ ಏನು ನಡೆಯಿತು? ಧರ್ಮನಂದನ, ಸಭೆಯಲ್ಲಿ ನಿಮ್ಮ ಸಂದೇಶ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರೆಂದು ಕುಕೃತಿ. ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷಿತ 5 ಗ್ರಾಮಗಳಿಗೆ ಸಂಧಿಯೋ ಇದೆ. ನಾನು ಹೋಗಿದ್ದು ಅದಕ್ಕಾಗಿ ಇಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆನಪುಗಳಿಂದ ಅರ್ಜುನನ ಕೈಗಳಿಗೆ ಬಳೆಗಳನ್ನು ತೊಟ್ಟೆನು. ಈ ಸಂಧಿಯ ಪ್ರಸ್ತಾಪದಿಂದ ನಮ್ಮ ಇವರಿಗೂ ಸೀರೆಯನ್ನು ನುಡಿಸಲು ಅವರ್ಣಿಸುವ ಯಾದವಾಗ್ರಣಿ ಪಾಂಡು ಪುತ್ರ ಮೇಲೆ ನಿಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಅಳತಿದ್ದೀಯೇ. ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಚಾರ. ಸ್ವಾಭಿಮಾನ್ಯ ಶೂನ್ಯವಾದ ಈ ಸಂಧಾನದೊಳಗೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ಧರ್ಮನಂದನ, ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ಇನ್ನು ಮುಂತಾದವರು. ಆ ದುರ್ಯೋಧನ ಆತನೂ ಸಹ. ನನಗಿನ್ನು ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿಮ್ಮ ಇಚ್ಛೆಯಾಯಿತು. ಕೃಷ್ಣ, ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೈ, ಈ ನಿಮ್ಮ ಅಪತ್ತು ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಚಮತ್ಕಾರವು ಮಾತ್ರ ನನಗಿರಲಿ. ಪಾಂಚಾಲಿ, ಸ್ವಾಮಿ, ನೀನು ನಿರಾಶಲಾಗಬೇಡದೇವಿ. ಈ ಭೀಮನು ಬದುಕಿದ್ದರೆ ನಿನ್ನ ಪ್ರತಿಜ್ಞೆಯನ್ನು ತೀರಿಸದೆ ಬಿಡನು. ಭೀಮಸೇನ, ನಿಲ್ಲಯ್ಯ, ಸ್ವಲ್ಪ ಸಾವಧಾನದಿಂದ ಎಲ್ಲವನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಚಾರವೊಂದಿರಬೇಕು. ನೀನು ನಿಜವಾಗಿ ವಿಡಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುತ್ತಿದ್ದ ಬಗ್ಗೆ ಹೇಗೆ? ಸಾವಧಾನದಿಂದ ಎಲ್ಲವನ್ನೂ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಚಾರ. ಸ್ವಾಭಿಮಾನ್ಯ ಶಿವನ್, ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸ್ಥಿತಿ ನನಗೊಪ್ಪಲಾಗದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೆ ಪ್ರಿಯವಾದ ಸಂದೇಶವನ್ನು ಕಳಿಸಿರುವುದು. ದುರ್ಯೋಧನನ ಸಂದೇಶ ಹಾಗಾದ್ರೆ ಅದರ ಉದ್ದೇಶ ಸಂಧಿಯಲ್ಲ ಕೃಷ್ಣ. ಹೇಳು, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಹೀಗೆ ಕೈಕಟ್ಟಿಕೊಂಡು ಕುಳಿತರೆ ಆಗ ನಿನಗೆ ಪ್ರಿಯವಾದ ಸಂದೇಶ. ಇಲ್ಲ, ನಿಂತಿದ್ದಂತ ಹೇಳಿಬಿಡು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದ ಹೊರತು ನಾನು ಏನನ್ನೂ ಹೇಳುವುದಿಲ್ಲ. ಸರಿ, ಈ ಪರಿಹಾಸ್ಯವೇಕೆ ಕೃಷ್ಣ? ಪರಿಹಾಸ್ಯವಲ್ಲವಯ್ಯ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಸಾವಧಾನದಿಂದ ಎಲ್ಲವನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಚಾರವೆಂದು ನಾನು ಮೊದಲೇ ಹೇಳಲಿಲ್ಲವೇ? ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ಕೃಷ್ಣ. ಹಾಗಾದರೆ ಈ ಗದೆಯನ್ನು ಬಿಡಯ್ಯ ಅರ್ಜುನ. ಪರಮಾತ್ಮ, ಕ್ಷಣಕಾಲ ಈ ಗದೆಯನ್ನು ನಿನ್ನ ಬಳಿಯಲ್ಲಿ ಇರಿಸಿಕೊಂಡು ಆಗಬಹುದು ಪರಮಾತ್ಮ. ಭೀಮಸೇನ, ಹೀಗೆ ಕೇಳಿರಿ. ಸಹೋದರಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದರೂ ಮೀರುವೆನೇನು? ಹಾಗಾದರೆ ತೆಗೆದ ಕೈ ಹಗ್ಗವನ್ನು, ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದು ಎಂದು ನೋಡೋಣ. ಇದೇನು ಪರಿಹಾಸವೇ ಅಣ್ಣ? ಪರಿಹಾಸವಲ್ಲ ತಂಗಿ. ನೀನು ಶತ್ರುಗಳ ಎಡೆಬರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ ಹಾಗೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದು ಇಲ್ಲವೋ ನೋಡ. ಬಂಧಿಸುವಳಾಗ ಭೀಮಸೇನ, ಆ ಸಂದೇಶವನ್ನು ಕೇಳುವಿಚ್ಛೆ ನಿನಗಿದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಭದ್ರವಾಗಿ ಬಂಧಿಸು. ಸ್ವಾಮಿ, ಪಾಂಚಾಲಿ, ಈಗ ನಿರ್ಭಯವಾಯಿತು.
ಎಲ್ಲರೂ ಈಗ ಕೇಳಿ. ಧರ್ಮನಂದನ, ಕಿರೀಟಿ, ತಂಗಿ, ಅಣ್ಣ, ಈ ಭೀಮಸೇನನ್ನು ಬಂಧಿಸಿರುವ ಹಗ್ಗವು ಇಂದು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿದೆ. ಯಾರು ಯಾರು ಈ ಯಾರ್ಯಾರು ಈ ಕಾರ್ಯವನ್ನು ಕಾರ್ಯವನ್ನು ಮಾಡಿದವರು? ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ಯಾರಿಗೆ ಸಾಧ್ಯವಿಲ್ಲ. ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ಸಹೋದರ ದುಶ್ಯಾಸನ ಈ ಕಾರ್ಯವನ್ನು ಮಾಡಿದನು. ಇಂತಹ ಮಹತ್ ಸಾಹಸವು ಅವರಿಗಲ್ಲದೆ ಮತ್ತಿನ್ಯಾರಿಗಯ್ಯ ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದ ಕೌರವರ ದುರಾಭಿಮಾನವು ಶಿಖರವನ್ನು ಮುಟ್ಟಿತ್ತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಪಡಿಸಿದನೇ ಆ ಕುಂದಿ ಕೌರವ ಧನಂಜಯ, ಅಗ್ರಜ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವೇ ಅಲ್ಲ, ಆ ದುರ್ಯೋಧನ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಹೇಳ್ತೇನೆ ಕೇಳಿ. ದುಡುಕುತ ನುಡಿದ ಕೌರವನು ವಿಡಂಬಾಪತಿಯೇ ಕೇಳು. ದುಡುಕುತ ನುಡಿದ ಕೌರವನು ವಿಡಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗೈದ ಕೊಡೆ ನಾನು ರಾಜ. ಕಡೆಯುಗದವಾಗೈದ ಕೊಡೆ ನಾನು ರಾಜ. ಐವರಿಗೈದು ಊರನ್ನು ಕೊಡೆ, ಭೀಮನಿಗೊಂದು ಗ್ರಾಮವ ಕೊಡೆನು. ಐವರಿಗೈದು ಗ್ರಾಮವ ಕೊಡೆ, ಭೀಮನಿಗೊಂದು ಊರನ್ನು ಕೊಡೆ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಕೊಡುವೆನು ರಾಜ್ಯವ ನಾನು ಮಡಿದಾಗ ದುಡುಕುತ್ತ ನುಡಿದ ಕೌರವನು ಹಿಡಂಬಾಪತಿಯೇ ಕೇಳು. ಹಿಡಂಬಾಪತಿಯೇ ಕೇಳು. ಹಿಡಂಬಾಪತಿಯೇ ಕೇಳು. ಭೀಮಸೇನ 5 ಮಾರು ಭೂಮಿಯನ್ನು ಕೊಡಲು ಸಮ್ಮತಿಸಲಿಲ್ಲ. ಅದು ದೊರಕುವುದಿಯಾದರೆ ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ ಎಂದು ನುಡಿದನು ಭೀಮಸೇನ. ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ, ನಾವು ಯಾವಾಗಲೂ ಯುದ್ಧವನ್ನು ಬಯಸಿದವರಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದವೆಂದು. ಆದರೆ ಕಡೆಗೆ ದೊರೆತದ್ದು ಯುದ್ಧ. ವಾಸುದೇವ, ನನ್ನ ಕರಗಳನ್ನು ಬಿಡಿಸು. ಸಹೋದರ, ನನ್ನ ಕರಗಳನ್ನು ಬಿಡಿಸಿ. ಏನು, ಯಾರು ಬಿಡಿಸುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುವೆ. ಮಹಾದೇವ, ಎಲ್ಲಿ ನನ್ನದೇ ವೈರಿ ಗುರುಕುಲಾದ ಮರನು, ವೈರಿ ಗುರುಕುಲಾದ ಮರನು ಓದಿಸುವನು. ವೈರಿ ಗುರುಕುಲಾದ ಮರನು ಓದಿಸುವನು. ಸಿರಿಯುಂ ಬರದು ದುರಹಂಕಾರ, ಧಿಕ್ಕರಿಸಿ ಬರು ಸೊತ್ತಿ ನಿಮ್ಮರ ಮರನು. ಗುರುಕುಲಾದ ಮರನು ಓದಿಸುವನು. ಅಂದರೆಲ್ಲುವ ಅಕ್ಕರೆಯಿಲ್ಲ ಕೊಬ್ಬಿದ ಕುರುಡ ಕಣ್ಣುಗಳ. ಅಂದರೆಲ್ಲುವ ಅಕ್ಕರೆಯಿಲ್ಲದ ಕೊಬ್ಬಿದ ಕುರುಡ ಕಣ್ಣುಗಳ. ರಕ್ಷಿಸಿ ನ್ಯಾಯವನ ಸಗಿದ ರಕ್ತಕರ. ರಕ್ಷಿಸಿ ನ್ಯಾಯವನ ಸಗಿದ ರಕ್ತಕರ. ಲೆಕ್ಕಿಸದೈ ಸಂಕಡಗಿಸಿ ಮಣ್ಣು ಮುಕ್ಕಿಸದಿರುವೊಳಗೆ. ಸಕ್ಕಡಗಿಸಿ ಮಣ್ಣು ಮುಕ್ಕಿಸದಿರುವೊಳಗೆ. ಸಭೆಯಲ್ಲಿ ಪತ್ನಿಯ ಗರ್ಭದಿ ಬೆಳೆದ, ಸಭೆಯಲ್ಲಿ ಪತ್ನಿಯ ಗರ್ಭದಿ ದುರ್ಮೂರ್ಖನದ ರವಿಸದ ಬಿಡುಗನು. ಕುಲಾದ ಮಗನು ವಧಿಸಿದನು. ಸಿರಿಯಿಲ್ಲರದೇ ದುರಹಂಕಾರನು. ಸಿರಿಯಿಲ್ಲರದೇ ದುರಹಂಕಾರ. ಧಿಕ್ಕರಿಸಿ ಮನು ಸತ್ತಿ
ಈಗ ಎಲ್ಲರೂ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನ. ನಾನು ವಾಯುದೇವನ ಅಂಶದಿಂದ ಜನಿಸಿ ಸತ್ಯವಾದರೆ, ವೀರಮಾತೆಯಾದ ಕುಂತಿದೇವಿಯ ಸ್ತನ್ಯ ಪಾನಿನ ಮಾಡಿದ್ದೆ ನಿಜವಾದರೆ, ನಾಡಿನ ಯುದ್ಧದಲ್ಲಿ ಪರಮಾತ್ಮ ಸಹೋದರ ಅಗ್ರಜ ನಾಳಿನ ಯುದ್ಧದಲ್ಲಿ ದುರ್ಯೋಧನ 99 ಸಹೋದರ ಸಮೂಲವಾಗಿ ನಾಶ ಮಾಡಿ ಆ ದುಕ್ಷಸ್ಥಲವನ್ನು ಬಗೆದು ಆತನ ಗುಂಡಿಗೆ ಬೆಸರಟ್ಟಿನ ಪಾಂಚಾಲ ಬಿಡುಮಣ್ಣನ್ನು ಕಟ್ಟಿಸಿದನು. ನಂತರ ಆ ದರ್ಪಿತ ದುರ್ಯೋಧನನ ತೊಡೆಯನ್ನು ಈ ನನ್ನ ಗದಾದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಈ ಎಡಗಾಲಿಂದ ವಾತು ಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕಕ್ಕೆ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಕುಲಘ Hello.